ಇಲ್ಲಿ ಕೃಷಿ ಮತ್ತು ನಮ್ಮ ಬದುಕು ಯಾವ ರೀತಿ ಅವಿನಾಭಾವದಿಂದ ಕೂಡಿತ್ತು ಅನ್ನೋದನ್ನು ಆ ಬಗ್ಗೆ ನಾನು ಒಂದಿಷ್ಟು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಹೇಳ್ತೇನೆ. ಈಗ ನಾವು ಕೇಳ್ತಾ ಇದ್ದೇವೆ, ಈಗ 1990 ನಂತರ ನಮ್ಮ ದೇಶದಲ್ಲಿ ಆತ್ಮಹತ್ಯೆ, ರೈತರ ಆತ್ಮಹತ್ಯೆಗಳ ಜಾಸ್ತಿ ಆಗ್ತಾ ಅಲ್ಲಿ ಅದು ಇವತ್ತಿನವರೆಗೂ ಕೂಡ ಈ 30 ವರ್ಷದಲ್ಲಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸುಮಾರು 10,000 ಜನ ರೈತರು ಪ್ರತಿ ವರ್ಷ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದ್ದಾರೆ. ಇದಕ್ಕೆ ಏನು ಕಾರಣ? ಯಾಕೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ? ಮುಖ್ಯವಾಗಿ ಇಲ್ಲಿ ನಾವು ನಮ್ಮ ಬದುಕಿನಲ್ಲಿ ಆಗಿರುವಂಥ ವೈರುಧ್ಯತೆ, ನಮ್ಮ ಕೃಷಿ ಮತ್ತು ಬದುಕೇನಿರ್ತಲ್ಲ ಮೊದಲಿಂದು, ಅಂದರೆ ಒಂದು 40-50 ವರ್ಷಗಳಿಂದ ನಮ್ಮ ಬದುಕು, ನಮ್ಮ ಹಿರಿಯರ ಕಾಲದಲ್ಲಿ ಅವ್ರ ಕೃಷಿ ಎರಡೂ ಒಂದೇ ಆಗಿತ್ತು. ಅವ್ರ ಬದುಕೇ ಕೃಷಿ ಆಗಿತ್ತು, ಕೃಷಿನೇ ಬದುಕಾಗಿತ್ತು. ಆದರೆ ನಮ್ಮ ಬದುಕು ಇವತ್ತೇನಾಗಿದೆ, ನಾವು ಆಧುನಿಕವಾಗಿ ಬದುಕಬೇಕು ಅಂತ ಆಸೆ ಪಡ್ತೇವೆ, ಆದರೆ ಕೃಷಿಯನ್ನು ಮಾಡಲೇಬೇಕಾದ ಅನಿವಾರ್ಯತೆ ಇಸಿಕೊಂಡಿದ್ದೀವಿ. ಈ ವೈರುಧ್ಯ ನಮ್ಮ ಬದುಕನ್ನು ನಮಗೆ ಅರ್ಥ ಮಾಡಿಕೊಳ್ಳಲಾರಂಥ ಪರಿಸ್ಥಿತಿ ಇದೆ. ಮತ್ತು ನಾವು ಪ್ರಕೃತಿಯಿಂದಲೇ ದೂರ ಹೋಗ್ತಾ ಇದ್ದೇವೆ. ಇಲ್ಲ, ನಾಗರಿಕತೆಯನ್ನು ಮುಟ್ಲಿಕ್ಕೆ ಆಗಲ್ಲ. ಆ ಕಡೆ ನಾಗರಿಕತೆ ಅಂದರೆ ನಗರ ಕೇಂದ್ರಿತವಾಗಿ ಬಂದಂಥ ನಾಗರಿಕತೆಯನ್ನು, ಸಿಟಿ ಲೈಫ್ ಅಂತ ಇರುತ್ತೆ, ಪಟ್ಟಣದ ಬದುಕು, ಅದು ನಮಗೆ ಆಕಾಶ. ಅದನ್ನು ಮುಟ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಅವಳಕ್ಕೆ ಬದುಕಬೇಕು ಅನ್ನೋದು ಇಲ್ಲ. ನಾವು ಹಳ್ಳಿಯಲ್ಲಿ ನಾವು ಪ್ರಕೃತಿಗೆ, ಪರಿಸರಕ್ಕೆ ಹತ್ತಿರದಿಂದ ಬದುಕ್ತೀವಿ, ಅದನ್ನು ಬಿಡಲಿಕ್ಕೆ ಆಗಲ್ಲ. ಇಲ್ಲಿ ನಾವು ಅದರ ಮೇಲೆ ಆಕಾಶ ಮುಟ್ಲಿಕ್ಕೆ ಆಗಲ್ಲ, ನೆಲನ ಬಿಡ್ತಾ ಇಲ್ಲ. ನಡುವೆ ನಾವು ಒಂದು ರೀತಿ ವಿಷಯ ಸ್ಥಿತಿ ಅಂತ ಆ ಥರ ಆಗಿರೋದ್ರಿಂದ ರೈತರು ಬದುಕಿನ ಈ ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೆ. ಬಹಳಷ್ಟು ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇದನ್ನು ತಪ್ಪಿಸ್ಬೇಕಾದ್ರೆ ಏನಾಗಬೇಕು? ಒಂದು ನಾವು ಪೂರ್ತಿ ಹಿಂದೆ ಹೋಗ್ಬೇಕು, ಇಲ್ಲ ಪೂರ್ತಿ ಮುಂದೆ ಬರಬೇಕು. ಹಿಂದೆ ಅಂದರೆ ಹೇಗೆ? ನಮ್ಮ ಬದುಕು ಹೇಗಿತ್ತು? ನಮ್ಮ ಬದುಕು ಕೃಷಿ ಎರಡೂ ಒಂದೇ ಆಗಿತ್ತು. ಇನ್ನು ಒಂದು ವಾರ ಹೋದರೆ ರವಿವಾರ ಅಮಾಸೆ ಹೋಗುತ್ತೆ, ನಾಗರ ಅಮಾಸೆ ಕೃಷಿ. ಅಷ್ಟೊಳಗೆ ನೀನು ಈ ಟ್ರೈನಿಂಗ್ ಇಟ್ಕೊಂಡು ಒಳ್ಳೆ ಪಂಚಮಿ ಒಳಗೆ ನೀನು ಟ್ರೈನಿಂಗ್ ಮುಗಿಸ್ಕೊಂಡು ಹೋಗ್ಬೋದು. ಆದ್ದರಿಂದ ಈ ಪಂಚಮಿ ಬರುತ್ತೆ, ಅದರ ನಂತರ ಗಣೇಶ ಚತುರ್ಥಿ, ಈ ಹಬ್ಬಗಳನ್ನು ನೋಡ್ರಿ. ಈ ಹಬ್ಬಗಳಿಗೂ ನಮ್ಮ ಕೃಷಿ ಬದುಕಿಗೂ ಒಂದು ಸಂಬಂಧ ಇದೆ. ಈ ಶ್ರಾವಣ ಬಿತ್ತನೆ ಶುರುವಾಗುತ್ತೆ, ರೋಹಿಣಿ ಮಳೆ, ಮೆರುಗಿನ ಮಳೆ ಬರ್ತೀವಿ, ಬಿತ್ತಿಗೆ ಶುರುವಾಗ್ತದೆ. ಅವ್ರ ಬಿತ್ತಿಗೆ ಶುರುವಾಗಿ ಇನ್ನು ನಾವು ಅದು ಹುಟ್ಟ ಬೆಳೆ ಹುಟ್ಟಿ ಇನ್ನೇನು ಮೊದಲ ಎಡೆ ಹೊಡಿಬೇಕು ಅನ್ನೋದು ಆರೋಗ್ಯನ ಎಲ್ಲರೂ ಹುಟ್ಟಲ್ಲಿ ಪೂಜೆ ಮಾಡಿ ಎಲ್ಲ ಎಲ್ಲ ಮಾಡ್ತಾರೆ. ಅದು ಮೊದಲಿಂದ ಭಾಳ ವೈಭವದಿಂದ, ಭಾಳ ಸಂತೋಷದಿಂದ ಅದು ಬರೀ ಆಚರಣೆಯಾಗಿ ಬಂದಿದೆ. ಇವತ್ತು ಇದೇ ವೈರುಧ್ಯ. ನಾವು ಆಚರಣೆಯನ್ನು ಬಿಡ್ದಲ್ಲ ಆಚರಣೆ ಮಾಡ್ತಾ ಇದ್ದೇವೆ, ಆದರೆ ಮೊದಲು ಸಂಭ್ರಮ ಇಲ್ಲ, ಸಡಗರ ಇಲ್ಲ, ಸುಮ್ಮನೆ ಕಾಟಾಚಾರಕನ ಥರ ಮಾಡ್ತಾರೆ. ಕಾರನ್ನು ಮೇಲೆ ಗಡ್ಡಿಗಳು ಮಣ್ಣೆ ಆದ್ಮೇಲೆ ಮಣ್ಣೆತ್ತಿ ನಾವು ಮಾಡ್ತಾರೆ. ಮಣ್ಣನ್ನು ಕೂಡ ನಾವು ಮಣ್ಣಿಂದ ಮಣ್ಣು ಎತ್ತನ್ನು ಮಣ್ಣಿನಿಂದ ಮಾಡಿ ಪೂಜೆ ಮಾಡ್ತಾರೆ. ಅಲ್ಲಿ ನಾವು ಪೂಜೆ ಮಾಡ್ತಾ ಇರೋದು ಮಣ್ಣನ್ನು. ಅದನ್ನು ಎತ್ತು ನಮಗೆ ನಮ್ಮ ಬದುಕಿನ ಭಾವ ಎರಡನ್ನೂ ಒಂದೇ ಇದರಲ್ಲಿ ನಾವು ಒಂದೇ ರೂಪದಲ್ಲಿ ಪೂಜೆ ಮಾಡ್ತೇವೆ. ನಮಗೆ ಮಣ್ಣು ಎತ್ತು ಮುಖ್ಯ, ಎತ್ತು ಮುಖ್ಯ, ಎರಡನ್ನೂ ಮಣ್ಣೆತ್ತಿನ ಮಧ್ಯದಲ್ಲಿ ಎರಡನ್ನೂ ಪೂಜೆ ಮಾಡ್ತೇವೆ. ಅದರ ನಂತರ ಬರೋದು ನಾಗರ, ಅಲ್ಲಿ ಬರಲು ಮತ್ತು ಹುತ್ತ ಪೂಜೆ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಅದು ಮುಖ್ಯ ಪ್ರಕೃತಿನೇ. ಹುತ್ತ ಅಂದರೆ ಮಣ್ಣೆ, ಅಲ್ಲಿ ಕೂಡ ನಾವು ಮಣ್ಣು ಪೂಜೆನೇ ಮಾಡೋದು. ಹೆಸರು ಹೇಳೋದು ನಾಗ ಪೂಜೆ, ನಾಗ ಪಂಚಮಿ ಅಂತ ಮಣ್ಣನ್ನು ಪೂಜೆ ಮಾಡೋದು. ಅದರ ನಂತರ ಬರೋದು ಗಣೇಶ ಚತುರ್ಥಿ. ಆ ಗಣೇಶ ಚತುರ್ಥಿ ಹೋದರೆ ಅಲ್ಲಿ ಬಂದು ಗಣಪ ಮಾಡೋದು ಕೂಡ ಮಣ್ಣಿಂದಲೇ. ನಾವು ಮಣ್ಣನ್ನು ಪೂಜೆ ಮಾಡಲಿಕ್ಕೆ ಬೇರೆ ಬೇರೆ ಆಕಾರ ಹಬ್ಬಗಳನ್ನು ಕೂಡ ಮಣ್ಣಿನ ಪೂಜೆ ಮಾಡೋ ಸಲುವಾಗಿನ ಈ ಹಬ್ಬಗಳನ್ನು ನಮ್ಮ ಹಿರಿಯರವನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಖುಷಿ ನಾವು ಈ ರೀತಿ ವಿಚಾರ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಗಣಪ ಹುಟ್ಟಿದಕ್ಕೊಂದು ಕಥೆ ಇದೆ.
ಅದನ್ನು ನಾವು ಈ ರೀತಿಯಲ್ಲಿ ನೋಡ್ಬೋದು. ಈ ಮುಂಗಾರಿಂದ ಒಂದು ರೀತಿ ಮಳೆ ಆಗ್ತಾ ಇರುತ್ತೆ. ಈ ಗಣೇಶ ಚೌತಿ ಅಷ್ಟೊತ್ತಿಗೆ ಎಲ್ಲ ಹೊಳೆ ಹಳ್ಳ ಎಲ್ಲ ತುಂಬಿರುತ್ತದೆ, ಎಲ್ಲ ಹೊಲಸೆಲ್ಲ ಸ್ವಚ್ಛ ಆಗುತ್ತೆ, ಪ್ರಕೃತಿ ಹೊಲಸು ಸ್ವಚ್ಛ ಆಗುತ್ತೆ ಆ ಟೈಮಿಗೆ. ಆದರೆ ಆ ಹೊಲಸು ಏನಾಗ್ತೈತೆ, ಅದನ್ನೇ ಗಣಪನ ಮಾಡೋದು. ಅಂದ್ರೆ ಮಣ್ಣು ಹುಟ್ಟೋದ್ರೆ ಎಲ್ಲ ಈ ಕೊಳೆಯೋದ್ರಿಂದ ಈ ಹೊಲಸು ಅನ್ನೋದೇನಿದೆ, ಹೊಲಸು ಅನ್ನೋದು ಯಾವುದೂ ಇಲ್ಲ ಪರಿಸರದಲ್ಲಿ. ಅದಕ್ಕೆ ಸರಿಯಾದಂಥ ಜೀವಿಗಳು, ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಪ್ರತಿಯೊಂದು ಭೂಮಿಯಲ್ಲಿ ಅದಾವೆ. ನಾವು ಯಾವುದನ್ನು ಹೊಲಸುತ್ತೋ ಅದನ್ನೆಲ್ಲವನ್ನು ಜೀರ್ಣಿಸಿಕೊಂಡು ಮತ್ತೊಂದು ಅದನ್ನು ಪೌಷ್ಟಿಕಾಂಶವನ್ನು ಮಾಡುವಂಥ ಒಂದು ವ್ಯವಸ್ಥೆ ಪರಿಸರದಲ್ಲಿದೆ. ಹಾಗಾಗಿ ಅದು ಹೊಲಸು ಅಂತ ತಿಳ್ಕೊಂಡು ಅದನ್ನೇ ನಾವು ಗಣಪ ಅದನ್ನೇ ದೇವರು ಮಾಡಿ ಪೂಜೆ ಮಾಡ್ತೇವೆ. ಅದಕ್ಕೂ ನಾವು ಈ ರೀತಿ ನಾವು ವೈಜ್ಞಾನಿಕವಾಗಿ ಕೂಡ ಆ ಕಟ್ಟಿಗೆ ಒಂದು ಅರ್ಥನ ಕಲ್ಪಿಸ್ಬೋದು. ಗಣಪನ ಮಾಡಿದ ಮೇಲೆ ಇವತ್ತು ಇಲ್ಲಿ ನಮ್ಮ ಬದುಕು ಏನು ವೈರುಧ್ಯಮಯವಾಗಿದೆ, ವಿರುದ್ಧ ಇದೆ ಅಂದರೆ ಆ ಗಣಪೂಜೆ ನಾವು ಪಾರ್ವತಿ ಪರಿಸರ, ಈ ಪ್ರಕೃತಿ ನಮ್ಮ ಸುತ್ತಮುತ್ತ ಕಾಣೋದೇ ಪಾರ್ವತಿ. ಪ್ರಕೃತಿ ಅಂದರೆ ನಮ್ಮ ಇದರಲ್ಲಿ ಕೂಡ ಪ್ರಕೃತಿಗೆ ಹೆಣ್ಣು ಅನ್ನೋದು, ಪ್ರಕೃತಿಗೆ ತಾಯಿ ಅನ್ನೋದು. ಈ ತಾಯಿ ಅನ್ನೋದೇ ಪ್ರಕೃತಿ ಮತ್ತೊಂದು ರೂಪ. ಅದನ್ನೇ ಪರಿಸರವನ್ನೇ ಪ್ರಕೃತಿಯನ್ನೇ ಪಾರ್ವತಿ ರೂಪದಲ್ಲಿ ಮತ್ತು ಅದರಿಂದ ಉತ್ಪನ್ನವಾಗುವಂಥ ಆ ಕಾಲದ ಒಂದು ತ್ಯಾಜ್ಯವನ್ನು ಗಣಪನ ಮಾಡಿ ಗಣಪನ ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ. ಆದರೆ ನಾವು ಇವತ್ತೇನು ಮಾಡ್ತಾ ಇದ್ದೇವೆ, ಆ ಪರಿಸರ ಅಂತ ಏನಂತೇವೆ, ಪ್ರಕೃತಿ ಅಂತ ಏನಂತೇವೆ, ಪಾರ್ವತಿ ಅಂತ ನಾವೇನು ದೇವಿ, ಜಗದಾಂಬೆ ಅಂತ ಈಗೆಲ್ಲ ದೊಡ್ಡ ದೊಡ್ಡ ಇದರಿಂದ ಪೂಜೆ ಮಾಡ್ತೇವೆ. ಆದರೆ ಅವಳ ಮೇಲೆ ನಾವು ಇವತ್ತು ವಿಷಯವನ್ನು ಸಿಂಪಡಿಸ್ತಾ ಇದ್ದೇವೆ, ಔಷಧವನ್ನು ಹೊಡಿತಿದ್ದೇವೆ. ಒಂದು ಕಡೆ ಈ ಥರ ಮಾಡ್ತಾ ಇದ್ದೇವೆ. ಅದೇ ಪಾರ್ವತಿಗೆ ನಾವು ವಿಷಯ ಇಟ್ಬೋದು, ಔಷಧ ಹೊಡೆದು, ರಾಸಾಯನಿಕ ಹೊಂದಿಸೋದು, ಮಾಲಿನ್ಯ ಮಾಡೋದನ್ನು ನಾವೇ ಮಾಡ್ತಾ ಇದ್ದೇವೆ ಮತ್ತು ಅವಳನ್ನೇ ಪೂಜೆ ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆ ಇದು ವೈರುಧ್ಯ, ನಮ್ಮ ಬದುಕಿನ ವೈರುಧ್ಯ. ನಾವು ಬದುಕನ್ನಾಗಿ ಪ್ರಕೃತಿಯನ್ನಾಗಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮ ಆಚರಣೆಗಳನ್ನು ನಾವು ಮಾಡ್ಕೊಳ್ತಾನೆ ಬರ್ತಾ ಇದ್ದೇವೆ. ಆದರೆ ಈ ವೈರುಧ್ಯ ನಮಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾವು ಬಿಡೋಕ್ಕಾಗಲ್ಲ. ಇವತ್ತು ರಾಸಾಯನಿಕ ಗೊಬ್ಬರ ಹಾಕಲೇಬೇಕು, ಹೆಚ್ಚು ಇಳುವರಿ ಬರಬೇಕಂದ್ರೆ ಔಷಧ ಹೊಡಿಲೇಬೇಕು, ಕೀಟಗಳನ್ನು ಕಂಟ್ರೋಲ್ ಮಾಡಬೇಕಂದ್ರೆ. ಹಾಗಾದರೆ ಪ್ರಕೃತಿಗೆ ಇಷ್ಟೆಲ್ಲ ಮಾಡೋದು ನೀವು ಗಣಪನ ಮುಂದೆ ಕಡುಬು, ಹೋಳಿಗೆ, ಉಂಡಿ ಮಾಡಿ ಇಡೋ ಬದಲಿ ಮೊನೊಕ್ರೋಟೋಫಾಸ್ ಅಥವಾ ಒಂದು DAP ಬುಕ್ಸ್ ಯಾಕೆ ಇಡಬಾರ್ದು? ಆದರೆ ಅದನ್ನು ಇರಲ್ಲ, ನಾವು ಮಾಡ್ತಾ ಇರೋದೇ ಅದನ್ನೇ ಮಾಡಿಬಿಟ್ರೆ ಮುಗಿದೋದು. ಆದರೆ ಮಾಡ್ತಾ ಇರೋದು ಬೇರೆ. ನಮ್ಮ ಬದುಕಿನಲ್ಲಿ ಅವು ಆಚರಣೆಗಳಾಗಿರೋದು. ಆದರೆ ನಾವು ತಿರುಗಿ ನಮ್ಮ ಆಚರಣೆಗಳಿಗೆ ಒಂದು ಅರ್ಥವನ್ನು ಕಲ್ಪಿಸುವಂಥದ್ದನ್ನು ನಾವು ಮಾಡ್ಕೋಬೇಕು. ಇಲ್ಲ ಇದನ್ನಾದರೂ ಬಿಡ್ಬೇಕು, ಇಲ್ಲ ಅದನ್ನಾದರೂ ಬಿಡ್ಬೇಕು. ನಾವು ಆಚರಣೆಗಳನ್ನು ಬಿಡ್ತಾ ಇಲ್ಲ. ಇತ್ಲಾಗೆ ನಾವು ಆಧುನಿಕ ಕೃಷಿಗೆ ಹೋಗ್ತಾ ಇದ್ದೇವೆ, ಅದನ್ನು ಬಿಡ್ತಾ ಇಲ್ಲ. ಹೀಗಾಗಿ ನಮ್ಮ ಬದುಕು ಇಷ್ಟೊಂದು ಅಸಂಗತಗಳಿಂದ, ವೈರುಧ್ಯಗಳಿಂದ ಮತ್ತು ನಾವು ಅದು ಏನಾಗ್ತಾ ಇದೆ ಇವತ್ತು ನೋಡ್ರಿ, ಅಲ್ಲಿ ವಯನಾಡಿನಲ್ಲಿ ಗುಡ್ಡುಗಳು ಕುಸಿತಾ ಇವೆ, ಕೊಡಗಿನಲ್ಲಿ ಗುಡ್ಡುಗಳು ಕುಸಿತಾ ಇವೆ, ಎಲ್ಲೆಲ್ಲ ಅತಿ ಹೆಚ್ಚು ಮಳೆ ಆಗ್ತದೆ. ಇದು ಅತಿವೃಷ್ಟಿ ಆದರೆ ಹೋದ ವರ್ಷ ಒಟ್ಟ ಮಳೆನೇ ಇರಲಿಲ್ಲ. ಆದ್ರಿ ಮಳೆ ಆಗಿತ್ತು, ರೋಹಿಣಿ ಮಳೆ ಆಗಿರಲಿಲ್ಲ, ರೋಹಿಣಿ ಮಳೆ ಆಗಿರಲಿಲ್ಲ. ಆದ್ರಿ ಮಳೆ ಬಂತು, ಆಮೇಲೆ ಚಿಕ್ಕ ಹಿರಪುಷ್ಯ ಮಳೆ, ಆಡ ಮಳೆ ಹಿಡಿದ್ಬಿಟ್ಟು ಅದೇ ಆಗಿ ಬಿತ್ತಿದವರು ಎಲ್ಲರೂ ಬಿತ್ತಿದ್ವು, ಎಲ್ಲ ಕೆಟ್ಟೋಗ್ಬಿಟ್ಟು. ಆಮೇಲೆ ನಂತರ ಮಳೆನೇ ಇರಲಿಲ್ಲ. ಈ ವರ್ಷ ನೋಡಿದರೆ ಚೆನ್ನಾಗಿ ಹುಟ್ಟಿದಾವೆ, ಆದರೆ ಎಡೆ ಹೊಡಿಬೇಕು, ಸಾರು ಮಾಡಬೇಕು, ಕಳೆ ತರಿಸ್ಬೇಕು ಅಂದರೆ ಮಳೆ ಇನ್ನೂ ಬಿಡ್ತಾ ಇಲ್ಲ. ಈ ರೀತಿ ಹವಾಮಾನ ವೈಪರೀತ್ಯ ಯಾಕಾಗ್ತಾ ಇದೆ ಅಂದರೆ ಗಾಂಧೀಜಿಯವರು ಅವಾಗಲೇ ಒಂದು ಮಾತಾಡಿದರು, ಪ್ರಕೃತಿ ಅನ್ನೋದು ಮನುಷ್ಯನ ಆಸೆಗಳನ್ನು ಪೂರೈಸಬಹುದು, ಆದರೆ ಅವನ ದುರಾಸೆಗಳನ್ನು ಪೂರೈಸಲಾರಬಹುದು. ಇವತ್ತು ನಾವೇನಾಗಿದ್ದೇವೆ, ನಮ್ಮ ಬದುಕು, ನಮ್ಮ ಸ್ಥಳೀಯತೆ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ದೇವರನ್ನು ದೇವರು ಪೂಜೆ ಮಾಡಬೇಕಷ್ಟೆ. ಆ ಥರ ದೇವರನ್ನು ನಮ್ಮ ಹಿರಿಯರು ಮಣ್ಣಿನ ಮುಖಾಂತರ ಪೂಜೆ ಮಾಡಿದ್ರು. ಇದು ಒಂದು ಪ್ರಕೃತಿ ಇರೋದು ಮುಖ್ಯವಾಗಿ ಎರಡು ವಿಧಾನ. ಒಂದು ಮಣ್ಣಿನಿಂದ, ಇನ್ನೊಂದು ಮರ ಹಸಿರಿನಿಂದ ಕಾಣಿಸೋದು.
ಅದಕ್ಕೆ ಅವರು 2 ಜನಗಳನ್ನು ಕಂಡು ಹಿಡಿದ್ರು ನಮ್ಮ ಪೂರ್ವಿಕರು. ಈ ಮುಂಗಾರು ಪಂಚಮಿ ಅಥವಾ ಮಾನವವರೆಗೂ ಕೂಡ ನಾವು ಮಣ್ಣನ್ನು ಪೂಜಿಸ್ತಾನೆ ಬರ್ತೇವೆ. ಅದರ ನಂತರ ದೀಪಾವಳಿ ಬರ್ತದೆ, ಆಮೇಲೆ ಈ ಜಾತ್ರೆಗಳು ಬರ್ತಾವೆ ಆನಂತರ, ಆಮೇಲೆ ತೇರು. ನೀವು ಯಾವುದೇ ಜಾತ್ರೆ ಹೋಗಿ ಅಲ್ಲಿ ಕಟ್ಟಿಗೆಯಿಂದ ಮಾಡಿದಂಥ ಮೂರ್ತಿಗಳು ಇರ್ತವೆ, ಕಟ್ಟಿಗೆಯಿಂದ ಮಾಡಿದಂಥ ತೇರುಗಳು. ಆ ತೇರನ್ನು ಮರವನ್ನು ಪೂಜಿಸೋದು. ಆನಂತರ ನೀವು ಯಾವುದೋ ಏಪ್ರಿಲ್ವರೆಗೂ ಕೂಡ ಜಾತ್ರೆಗಳು ನಡೀತಾವೆ. ಆನಂತರ ಈ ದೀಪಾವಳಿ ನಂತರ ಏಪ್ರಿಲ್ವರೆಗೂ ಜಾತ್ರೆಗಳಾಗಿ ಮರವನ್ನು ಪೂಜಿಸೋದು. ನೀವು ಯಾವುದೇ ಜಾತ್ರೆ ಬೇಕಾದ ಜಾತ್ರೆ ನೀವು ಮಾಡಿರ್ತೀರಿ, ನೋಡಿರ್ತೀರಿ, ತೇರು ನೋಡಿರ್ತೀರಿ. ತೇರನ್ನು ಪೂಜಿಸೋದು, ಕಟ್ಟಿಗೆ ಪೂಜಿಸೋದು, ಮರವನ್ನು ಪೂಜಿಸೋದು. ಅದಕ್ಕೂ ಮೊದಲು ನಾವು ಮನೆತ್ತಿನ ಅಮಾವಾಸ್ಯೆ, ಗಣೇಶ ಚೌತಿ ಇದೆಲ್ಲ ಮಾಡೋದು ಮಣ್ಣನ್ನು ಪೂಜಿಸೋದು. 6 ತಿಂಗಳ ಮಣ್ಣನ್ನು ಪೂಜಿಸೋದು, 6 ತಿಂಗಳ ಮರವನ್ನು ಪೂಜಿಸುವಂಥ ಒಂದು ಪರಂಪರೆ ನಮ್ಮ ಇದರಲ್ಲಿ ಇದೆ. ಅದನ್ನು ನಾವು ಹೆಚ್ಚಾಗಿ ಇವತ್ತು ರೈತರಂತೂ ಇದು ಗೊತ್ತಿಲ್ಲ, ರೈತರಿಗೆ ಯಾರು ಗೊತ್ತಾ ಇಲ್ಲ. ಆದರೆ ಮಹಿಳೆಯರಿಗೆ ಯಾರು ಗೊತ್ತಿದ್ರೆ ಇವತ್ತೇನಿದೆ, ಕೃಷಿ ಅನ್ನೋದು ಮುಖ್ಯವಾಗಿ ಮಹಿಳಾ ಪ್ರಧಾನವಾದಂಥ ಕಸುಬು. ಅಲ್ಲಿ ಮುಕ್ಕಾಲು 60 ನಮ್ಮ ಭಾರತದಲ್ಲಿ ಇವತ್ತಿಗೂ 60% ಜನ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 45% ಜನ ಮಹಿಳೆಯರಿಗೆ ಅಲ್ಲಿ ಮುಖ್ಯ ಆಧಾರ ಇರೋದು ಕೃಷಿಗೆ. ಆದರೆ ಹಿರಿಯ ಜನ ಮಾತ್ರ ಪುರುಷರ ಕೈಯಲ್ಲಿದೆ. ಹಾಗಾಗಿ ಅದು ಇವತ್ತು ಹಾಳಾಗಿದೆ ಕೃಷಿಯನ್ನು. ಬಹುಶಃ ಮಹಿಳೆಯರು ನಮ್ಮ ಹೆಣ್ಮಕ್ಳು ಇದನ್ನು ಅರ್ಥ ಮಾಡ್ಕೊಂಡ್ರೆ, ನಮ್ಮ ಪರಂಪರೆ, ನಮ್ಮ ಕೃಷಿ, ನಮ್ಮ ಬದುಕು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನು ಮುಂದಾದರೂ ಕೂಡ ಈ ದಾರಿ ತಪ್ಪಿರೋ ಕೃಷಿಯನ್ನು ನಾವು ಸರಿ ದಾರಿ ತರಬಹುದು ಅಂತ ನನ್ನ ಆಶೆ. ಅದನ್ನು ನೀವೆಲ್ಲ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಅಂತ ಆಶಿಸಿ ನನ್ನ ಪ್ರಾಚಾರ್ಯ ಎಲ್ಲರಿಗೂ ತಮ್ಮ ಅನಿಸಿಕೆನ ಹಂಚಿಕೊಂಡಂತ ಚಂದ್ರಕಾಂತ್ ಪಾಟೀಲ್ ಅವರಿಗೆ ಧನ್ಯವಾದಗಳು. 1 ನಿಮಿಷ ಅಟೆಂಡೆನ್ಸ್